ಚನ್ನಪಟ್ಟಣ ತಾಲೂಕಿನ ಹೊಂಗನೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀ ವಿಜಯನಗರದ ಅರಸು ಸಮುದಾಯ ಭವನದ ಉದ್ಘಾಟನಾ ಸಮಾರಂಭದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂಸದರಾದ ಮಾನ್ಯ ಪದ್ಮಶ್ರೀ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅವರು ಉಳ್ಳವರು ಇಲ್ಲದವರಿಗೆ ಸಹಾಯ ಮಾಡುವ ಮನೋಭಾವನೆ ಸಮಾಜದ ನಿಜವಾದ ಶಕ್ತಿ ಎಂದು ಅಭಿಪ್ರಾಯಪಟ್ಟರು. ಮೈಸೂರು ರಾಜವಂಶವು ಶಿಕ್ಷಣ, ಆರೋಗ್ಯ, ಸಂಸ್ಕೃತಿ ಹಾಗೂ ಸಾರ್ವಜನಿಕ ಕಲ್ಯಾಣ ಕ್ಷೇತ್ರಗಳಲ್ಲಿ ದೇಶಕ್ಕೆ ನೀಡಿರುವ ಅಮೂಲ್ಯ ಕೊಡುಗೆಗಳನ್ನು ಅವರು ವಿಸ್ತೃತವಾಗಿ ಸ್ಮರಿಸಿ ಆ ಮಹಾನ್ ಪರಂಪರೆಯನ್ನು ಮುಂದುವರಿಸುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿರುವುದನ್ನು ಒತ್ತಿ ಹೇಳಿದರು. ಮಕ್ಕಳಿಗೆ ಇವತ್ತು ಗರ್ಭಕೋಶದ ಕ್ಯಾನ್ಸರ್ ಕೂಡ ಬರ್ತಾ ಇದೆ. ಈ ವಿಚಾರದಲ್ಲಿ ಈಗ ಗರ್ಭಕೋಶದ ಕ್ಯಾನ್ಸರ್, ಗರ್ಭಕಂಠ ಅಂತ ಹೇಳ್ತೀವಿ ಸರ್ವೈಕಲ್ ಕ್ಯಾನ್ಸರ್ಗೆ, ಅದನ್ನು ತಡೆಗಟ್ಟಲಿಕ್ಕೆ ಇವತ್ತು ಲಸಿಕೆಗಳು ಬಂದಿದೆ. ಆ ಲಸಿಕೆಯನ್ನು ಅಂದರೆ ಜೀವನದಲ್ಲಿ ಒಂದೇ ಬಾರಿ 12ರಿಂದ 15 ವರ್ಷದ ವಯೋಮಿತಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ಅಂದರೆ ಹೈಸ್ಕೂಲ್ ಶಾಲೆಯಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡತಕ್ಕಂಥ ಹೆಣ್ಣು ಮಕ್ಕಳಿಗೆ ಆ ವ್ಯಾಕ್ಸಿನನ್ನು ಕೊಟ್ಟರೆ, ಆ ಲಸಿಕೆಯನ್ನು ಕೊಟ್ಟರೆ ಅವರಿಗೆ ಮುಂದೆ ಗರ್ಭಕೋಶದ ಕ್ಯಾನ್ಸರ್ ಶೇಕಡ 95ರಷ್ಟು ಕಡಿಮೆ ಆಗುತ್ತೆ. ಬರುವ ರಿಸ್ಕ್ 95ರಷ್ಟು ಕಡಿಮೆ ಆಗುತ್ತೆ. ಇದರ ವಿಚಾರ ನಾವು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿನಲ್ಲಿ ಮತ್ತು ಸಂಸತ್ತಿನಲ್ಲೂ ಕೂಡ ನಾನು ಸುದೀರ್ಘವಾಗಿ ಇದರ ಬಗ್ಗೆ ಒತ್ತಾಯ ಮಾಡಿದ್ದೆ. ನಿನ್ನೆ ಕೇಂದ್ರ ಸರ್ಕಾರ ನಮ್ಮ ಈ ವಯೋಮಿತಿಯಲ್ಲಿ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ 12ರಿಂದ 15 ವರ್ಷ ವಯೋಮಿತಿಯಲ್ಲಿ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಕ್ಯಾನ್ಸರ್ ಬರಬಾರದು ಎನ್ನುವ ಲಸಿಕೆಯನ್ನು ಕೊಡಲು ನಿರ್ಧಾರ ತೆಗೆದುಕೊಂಡಿದೆ ನಿನ್ನೆ. ಇದೊಂದು ಬಹಳ ಸಿಹಿ ಸುದ್ದಿ ಅಂತಲೇ ಹೇಳಬೇಕಾಗುತ್ತೆ. ಅದು ಉಚಿತವಾಗಿ ಈ ಲಸಿಕೆಯನ್ನು ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಅಭಿಯಾನ ಪ್ರಾರಂಭ ಆಗುತ್ತೆ. ಇದು ಪ್ರತಿ ವರ್ಷ ಭಾರತ ದೇಶದಲ್ಲಿ 1,15,00,000 ಹೆಣ್ಣು ಮಕ್ಕಳಿಗೆ ಕೊಡ್ತಾ ಹೋಗ್ತಾರೆ. ಇದು ಎಲ್ಲಿ ನಮ್ಮ ಸಮುದಾಯ ಭವನದಲ್ಲೂ ಕೊಡ್ತಾರೆ, ಇದನ್ನು ನಮ್ಮ ಪ್ರೈಮರಿ ಹೆಲ್ತ್ ಸೆಂಟರು, ತಾಲೂಕು ಆಸ್ಪತ್ರೆಯಲ್ಲಿ ಕೊಡ್ತಕ್ಕಂಥದ್ದು. ಇನ್ನು ಮೂರನೇ ವಿಚಾರ, ನಾನು ಬಹಳ ಒತ್ತಾಯ ಮಾಡಿ ಅದನ್ನು ಜಾರಿಗೆ ತರಿಸುವಲ್ಲಿ ಯಶಸ್ವಿ ಅಂದರೆ ಶ್ರೀಗಂಧ ನಾವು ಬೆಳಿತೀವಿ. ಇದುವರೆಗೆ ಶ್ರೀಗಂಧ ಏನಾಗ್ತಾಯಿತ್ತು, ಶ್ರೀಗಂಧ ಬೆಳೆದ್ರೆ ಅದು ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ನಿಮ್ಮ ತೋಟದಲ್ಲಿ ಬೆಳೆದರೂ ಅಷ್ಟೇ, ನಿಮ್ಮ ಜಮೀನಲ್ಲಿ ಬೆಳೆದರೂ ಕೂಡ ಅರಣ್ಯ ಇಲಾಖೆಯವರ ಅನುಮತಿ ಪಡಿಬೇಕು. ಅವರು ನೀವು ಬೆಳೆದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ ಅವರು, ಅರಣ್ಯ ಇಲಾಖೆ. ಅದನ್ನು ಕದ್ದು ಕೂಡ ಮಾರ್ತಾರೆ. ಇವತ್ತು ನಿಮ್ಮ ತೋಟಗಳಲ್ಲಿ ಬೆಳೆದಂಥ ಶ್ರೀಗಂಧದ ಮರಗಳನ್ನು ಅದು ಕೃಷಿ ಉತ್ಪನ್ನ ಅಂತಲೇ ಪರಿಗಣಿಸಬೇಕು. ತೋಟಗಾರಿಕೆ ಉತ್ಪನ್ನ ಅಂದರೆ ಅದು ನಿಮ್ಮದು ಅಂತ, ನೀವೇ ಅದನ್ನು ಬೆಳೆಸಿ ಅದನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಮಾಡತಕ್ಕಂಥ ಒಂದು ಕಾನೂನನ್ನು ಇವತ್ತು ಕೇಂದ್ರ ಸರ್ಕಾರ, ನಿರ್ಮಲಾ ಸೀತಾರಾಮನ್ ಅವರು, ಕೇಂದ್ರ ವಿತ್ತ ಸಚಿವರು ನಮ್ಮ ಒತ್ತಾಯದ ಮೇರೆಗೆ ಬಜೆಟ್ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನು ಮುಂದೆ ಅದು ಜಾರಿಗೆ ಬರುತ್ತೆ. ಯಾಕೆಂದರೆ ಒಂದು ಎಕರೆನಲ್ಲಿ ನೀವು ಶ್ರೀಗಂಧ ಬೆಳೆದ್ರೆ, ಅಂದರೆ ಸುಮಾರು 15 ವರ್ಷ ನೀವು ಕಾದರೆ ಅದು 1 ಎಕರೆಗೆ 5 ಕೋಟಿ ರೂಪಾಯಿಯಷ್ಟು ಆದಾಯ ಬರುತ್ತೆ. ಇದೊಂದು 3 ಪ್ರಮುಖ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ನಮಸ್ಕಾರ.